ಹಬ್ಬ ಹರಿದಿನಗಳ ಆಚರಣೆ ಎಂದ ತಕ್ಷಣ ನಮಗೆ ಕಣ್ಮುಂದೆ ಬರೋದು ನಮ್ಮ ಉತ್ತರ ಕರ್ನಾಟಕ. ಈ ಒಕ್ಕಲುತನವೇ ಕೇಂದ್ರ ಬಿಂದುವಾಗಿರುವ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಮಾಸದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷ ಆಚರಣೆಗಳಿರ್ತವೆ. ಹೀಗೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೇ ವರ್ಷ ಕಳೆದ್ರೂ ಎಷ್ಟೇ ದಿನಗಳು ಹೋದರೂ ಕೂಡ ಸಂಪ್ರದಾಯ ಮಾತ್ರ ನಶಿಸಿಲ್ಲ. ಉತ್ತರ ಕರ್ನಾಟಕದ ಹಬ್ಬದಲ್ಲಿ ಒಂದಾದ ಈ ಗುಳ್ಳವ್ವ ಪೂಜೆ ಒಂದು ನೀವೆಲ್ಲ ಚಿಕ್ಕವರಿರಬೇಕಾದ್ರೆ ನೋಡಿರ್ತೀರ ಈ ಒಂದು ಗುಳ್ಳವ್ವನ ಆಚರಣೆ. ಈ ಹಬ್ಬವು ಉತ್ತರ ಕರ್ನಾಟಕದಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ. ಗುಳ್ಳವ್ವ ಪಾರ್ವತಿಯ ಪ್ರತಿರೂಪ ಅಂತ ಕರೀತಾರೆ. ಈಕೆಗೆ ಚನ್ಮೀರಿ, ಚೆನ್ನವ್ವ, ಕೊಂತಿ ಇತ್ಯಾದಿ ಹೆಸರುಗಳಿವೆ. ಆಷಾಢದ ಮಂಗಳವಾರ ಗೆಳತಿಯರೆಲ್ಲ ಸೇರಿ ಹತ್ತಿರದ ಕೆರೆ ಅಥವಾ ಹೊಳೆಗಳಿಗೆ ಹೋಗಿ ಅಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಬರ್ತಾರೆ ಗುಳ್ಳವನ್ನು ಮಾಡೋಕ್ಕೆ. ಮಣ್ಣೆತ್ತಿನ ಅಮಾವಾಸ್ಯೆ ವೇಳೆ ನಮ್ಮ ರೈತರು ಎತ್ತುಗಳಿಗೆ ಶೃಂಗಾರ ಮಾಡ್ತಾರೆ, ಬಣ್ಣ ಹಚ್ತಾರೆ, ಮಣ್ಣಿನ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯದೊಂದಿಗೆ ಭೂಮಿ ತಾಯಿಯನ್ನು ಪ್ರಕೃತಿಯ ಆದಿದೇವತೆಯ ಸ್ವರೂಪದಲ್ಲಿ ಪೂಜಿಸ್ತಾರೆ. ಈ ಗುಳ್ಳವ್ವನ ಆಚರಣೆ ಕೂಡ ಇವಾಗಲೂ ಸಹ ನೋಡ್ಬೋದು ನೀವೆಲ್ಲ. ಈ ಗುಳ್ಳವ್ವ ಪೂಜೆಯಲ್ಲಿ ಗುಲ್ಗಂಜಿ, ಜೋಳ, ಗೋವಿಜೋಳ, ಬಿಳಿ ಕುಸುಬೆಯನ್ನು ಚುಚ್ಚಿ ಅರಿಶಿಣ ಕುಂಕುಮದಿಂದ ಗುಳ್ಳವ್ವನಿಗೆ ಅಲಂಕಾರ ಮಾಡ್ತಾರೆ. ಈ ರೀತಿಯಲ್ಲಿ ಗುಳ್ಳವ್ವನ ಆಚರಣೆ ಇರೋದು. ನೀವು ಕೂಡ ಈ ಗುಳ್ಳವ್ವನ ಆಚರಣೆ ಚಿಕ್ಕವರಿದ್ದಾಗ ಮಾಡಿರ್ಬೋದು. ಆದರೆ ಸಿಟಿಯಲ್ಲಿ ಇದ್ಯಾವುದು ಸಂಪ್ರದಾಯಗಳಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೇ ವರ್ಷ ಕಳೆದ್ರೂ ಕೂಡ ಯಾವುದೇ ಒಂದು ಸಂಪ್ರದಾಯಗಳು ಕಳೆದು ಹೋಗಲ್ಲ. ಇನ್ನೂ ಸಂಪ್ರದಾಯಗಳು ನೋಡ್ಬೋದಂದರೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ. ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲೂ ಈ ಸಂಪ್ರದಾಯ ಜೀವಂತವಾಗಿದೆ. ಇನ್ನು ಸಂಪ್ರದಾಯಗಳಿಗೆ, ಆಚರಣೆಗಳಿಗೆ ಮೆರುಗು ಕೊಡೋದೇ ಈ ಚಿಕ್ಕ ಮಕ್ಕಳಿಂದಲೇ ಕೆಲವೊಂದು ಸಂಪ್ರದಾಯಗಳು ಹುಟ್ಟುಕೊಂಡಿವೆ. ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಬಾಲ್ಯದ ಜೀವನ ಮತ್ತೆ ಮರಳಿ ಬರಲ್ಲ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಬಾಲ್ಯದ ಜೀವನ ನೆನಪಾಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.